ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಇವತ್ತು ಪ್ರತಿಭಾ ಪುರಸ್ಕಾರ ಆಯಿತು, ಹೇಳಿ ಸರ್. ಇವತ್ತು ಭಾಳ ಸಂತೋಷ. ಮಲ್ಲೇಶ್ವರ ಸಹಕಾರದಿಂದ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷವೂ ಕಳೆದ 7-8 ವರ್ಷ ಮಾಡ್ಕೊಂಡಿದ್ದೀವಿ. ಇವತ್ತು ಏನೇ ವಿಶೇಷಪ್ಪ ಅಂದರೆ ಉಮಾಶ್ರೀ ಅವ್ರ ಕೈಯಲ್ಲಿ ಮಕ್ಕಳಿಗೆ ಒಂದು ಹಿತವಚನ ಕೊಟ್ಟರು. ನಾನೊಬ್ಬ ನಿರ್ಮಾಪಕನಾಗಿ ಒಬ್ಬ ವಾಣಿಜ್ಯ ಅಧ್ಯಕ್ಷನಾಗಿ ನಾನು ಕರೆ ಕೊಟ್ಟಾಗ ಇಮಿಡಿಯೇಟಾಗಿ ಬಂದು ಅಟೆಂಡ್ ಮಾಡಿ ಫಂಕ್ಷನ್ ಅರ್ಥಪೂರ್ಣವಾಗಿ ಮಾಡಬೇಕು. ನಮ್ಮ ನಿರ್ದೇಶಕ ಮಂಡಳಿಗಳಿಗೆಲ್ಲ ಹಿತವಚನ ಕೊಟ್ಟು ಮಲ್ಲೇಶ್ವರಂ ಬಡಾವಣೆ ವೈಶಿಷ್ಟ್ಯತೆ ಏನೋ ನಮಗೆ ಗೊತ್ತೇ ಇರಲಿಲ್ಲ. ಇಷ್ಟು ವರ್ಷ ನಾವು ಮಲ್ಲೇಶ್ವರಂ ಸಹಕಾರ 30 ವರ್ಷಗಳಿಂದ ನಾನು ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಉಪಾಧ್ಯಕ್ಷ ಸೇವೆ ಮಾಡೋದು ಕೂಡ ಮಲ್ಲೇಶ್ವರಂ ಬಡಾವಣೆಯ ಉತ್ಕೃಷ್ಟತೆ, ಅದು ಶ್ರೇಷ್ಠತೆ, ಅದು ಮಲ್ಲೇಶ್ವರಂ ಒಂದು ಪವಿತ್ರವಾದ ಸ್ಥಳ, ಇದು ದೈವದತ್ತವಾದ ಸ್ಥಳ ಅಂತ ಒಂದು ನಮಗೆ ಜ್ಞಾನೋದಯ ಮಾಡ್ತಕ್ಕಂಥ ಉಮಾಶ್ರೀಗೆ ಅಭಿನಂದನೆ ಸಲ್ಲಿಸಲೇಬೇಕು. ಅಂಥವ್ರ ಕೈಯಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಮಾಡೋದೊಂದು ಯೋಗ. ಈಗ ಅದ್ಭುತವಾದ ನಟಿ, ಕನ್ನಡ ಚಿತ್ರರಂಗಕ್ಕೆ ಅಂದರೆ ರಾಷ್ಟ್ರ, ರಾಜ್ಯ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೊಡುವಂಥ ಅವರೆಲ್ಲ ಕೆಲಸ ಇತ್ತು. ಬದಿಗೊತ್ತಿ ಬಂದು ನಮ್ಮ ಜೊತೆ ಇಟ್ಕೊಂಡು ಪ್ರತಿಭಾ ಪುರಸ್ಕಾರ ಮಾಡಿ ನಾನು ಬ್ಯಾಂಕಿಗೆ ಒಂದು ಗೌರವ ಸಂಬಂಧ ಕೆಲಸ ಮಾಡಿದ್ದಕ್ಕೆ ನಾವು ಭಾಳ ಖುಷಿಯಾಗಿದೆ. ಇಂಥ ಕಾರ್ಯಕ್ರಮ ವರ್ಷ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಸದಸ್ಯರು ಇದ್ದಾರೆ, ಬೆನ್ನೆಲುಬು ಬ್ಯಾಕ್ ಬೋನ್ ಆಫ್ ದಿ ಫಿಲ್ಮ್. ಇದು ನಮ್ಮ ಮಲ್ಲೇಶ್ವರ ಗೋಲ್ಡ್ ಬ್ಯಾಂಕಿನ ನಂಬರ್ ಅವ್ರ ಆಶೀರ್ವಾದ ಬೆಂಬಲ ನಿರಂತರ ಇರೋ ತನಕ ಇಂಥ ಕಾರ್ಯಕ್ರಮ ನಿರಂತರ ನಡೀತಾ ಇರುತ್ತೆ. ಪ್ರತಿಭಾ ಪುರಸ್ಕಾರ ಭಾಳ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಭಾಳ ಚೆನ್ನಾಗಾಗಿದೆ. ಅಂದರೆ ಅದಕ್ಕೆ ಕೇಂದ್ರ ಬಿಂದುವಾಗಿ ಉಮಾಶ್ರೀ ಅವರು ಬಂದು ನಮ್ಮೆಲ್ಲ ನಿರ್ದೇಶಕ ಮಂಡಳಿಗೆ ಆಗಿದೆ ಅಂತ ಹೇಳಕ್ಕೆ ಸರ್. ಎಷ್ಟು ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ? ನಾವು ಇವತ್ತು ಬಹುಶಃ 100 ಜನ ಮಕ್ಕಳಿಗೆ SLC PUC ಇದರಿಗೆ ಕೊಟ್ಟಿದ್ದೀವಿ. ಈ ಸಲ ಕಡಿಮೆ ಇತ್ತು. ವರ್ಷ 150, 200 ಕೊಡ್ತೀವಿ. 110ರಿಂದ 115 ಜನ ಕೊಟ್ಟಿದ್ದೀವಿ. ಇನ್ನೂ 60 ಜನ ನೇಮ್ ಬಂದಿದೆ. ಅದನ್ನು ಬ್ಯಾಂಕಲ್ಲಿ ಕನ್ಸಲ್ಟೇಷನ್ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್.